ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಸೊ ಯಾರೆಲ್ಲ SDA ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ರೆ, SDA ಎಕ್ಸಾಮ್ ಜೊತೆಗೆ ಈ ಒಂದು PUC ಲೆವೆಲ್ನ ಬೇರೆ ಬೇರೆ ಪೋಸ್ಟ್ಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರ ಇವಾಗ ಅಧಿಕೃತವಾಗಿ ಒಂದು ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋದಕ್ಕೆ ಬಿಟ್ಟಿದ್ದಾರೆ. ಸಾಕಷ್ಟು ಜನ ಕೇಳ್ತಾ ಇದ್ರು. ಇದಕ್ಕೂ ಮುಂಚೆ ನಮ್ಮ ಹಳೆ ವಿಡಿಯೋದಲ್ಲಿ ಕೂಡ ನಾವು ಹೇಳಿದ್ವಿ ಜನವರಿ 19 ಅಥವಾ 20ಕ್ಕೆ ಹಾಲ್ ಟಿಕೆಟ್ ಬಿಡ್ತಾರೆ ಅಂತ. ಓಕೆ, ಸೊ ಅದೇ ರೀತಿ ಇವತ್ತು ಹಾಲ್ ಟಿಕೆಟ್ ನ ಬಿಟ್ಟಿದ್ದಾರೆ. ಆ ಹಾಲ್ ಟಿಕೆಟ್ ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಒಂದು ಲಿಂಕ್ ಇದೆ. ಈ ಲಿಂಕ್ ನಿಮ್ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಸಿಗುತ್ತೆ, ಆಯ್ತಾ? ಅಥವಾ ನೀವು ಈ ರೀತಿಯಾಗಿ KE ವೆಬ್ಸೈಟ್ ಅಲ್ಲಿ ಹೋಗಿ ಕೂಡ ನೋಡ್ಬೋದಾಗಿರುತ್ತೆ. ಮೊದಲನೇದಾಗಿ ಈ ಲಿಂಕ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕ್ಲಿಯರ್ ಆಗಿ ಸ್ವಲ್ಪ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಇದನ್ನು ನೋಡ್ಕೋಬೇಕು. ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂದ್ರೆ, The various department and post mentioned below share a common examination schedule paper 1 ಅಂದ್ರೆ ಮತ್ತೆ GK2 ಅಂತ ಹೇಳ್ತೀವಿ ನಾವು. ಇದು FDA GK1 ಆಯ್ತಾ. GK1 ಇದು SDA GK2 ಅಂತ ಹೇಳ್ತೀವಿ. ಪೇಪರ್ 1 ವಿಲ್ ಬಿ ಹೆಲ್ಡ್ ಆನ್ ಸಂಡೇ 25th ಏನಿದೆ ಎಕ್ಸಾಮು, ಬೆಳಗ್ಗೆ 10:30ರಿಂದ 12:30ವರೆಗೆ. ಅದಾದ್ಮೇಲೆ ಪೇಪರ್ 2 KEC ಅಂದ್ರೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ 2 ಅದು ಹೆಲ್ಡ್ ಆನ್ ಸೇಮ್ ಡೇ. ಓಕೆ, ಅವ್ರೇನು ಅಫಿಷಿಯಲ್ ಆಗಿ ಹೇಳಿದ್ರು ಅದೇ ದಿನಾಂಕ ನಡೀತದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಪೋಸ್ಟ್ ಇದೆ ಗೊತ್ತಾ, ಯಾವ್ದಂದ್ರೆ ಈ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಸೇಲ್ಸ್ ಅಸಿಸ್ಟೆಂಟ್ಸ್ ಇದೆಲ್ಲ, ಅದು non-HK ಪೋಸ್ಟು. ಅದ್ರ ಜೊತೆಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಪೋಸ್ಟು, ಅದ್ರ ಜೊತೆಗೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಪೋಸ್ಟು. ಓಕೆ, ಸೊ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿದೆ. ಇದು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ. ಇವಾಗ ಬನ್ನಿ ಡೈರೆಕ್ಟ್ ಆಗಿ ಯಾವ್ಯಾವ ಹಾಲ್ ಟಿಕೆಟ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ವೇರಿಯಸ್ ಡಿಪಾರ್ಟ್ಮೆಂಟ್ ರಿಕ್ವೈರ್ಮೆಂಟ್ ಎಕ್ಸಾಮ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ನ ಹಾಕ್ಬೇಕಾಗಿರುತ್ತೆ, ಆಯ್ತಾ? ಸೊ ನಾನು ಇವಾಗ ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಹಾಕ್ತಾ ಇದ್ದೀನಿ. ಓಕೆ, ಸೊ ಇವಾಗ ಅಪ್ಲಿಕೇಶನ್ ನಂಬರ್ ಅದೆಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ. ಸಬ್ಮಿಟ್ ಕೊಟ್ಟ ಮೇಲೆ ಇವಾಗ ಸಿಕ್ಕಾಪಟ್ಟೆ ಲೋಡ್ ಆಗ್ತಿದೆ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಅಷ್ಟೇ ಬಿಟ್ಟಿರೋದು ಹಾಲ್ ಟಿಕೆಟ್. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಲೋಡ್ ಆಗ್ಬಿಟ್ಟು ನಿಮ್ಮೊಂದು ಹಾಲ್ ಟಿಕೆಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ್ಮೇಲೆ ನಿಮ್ಮೊಂದು ಪೇಪರ್ 1 ಮತ್ತೆ ಪೇಪರ್ 2 ಅಂತ ಇರುತ್ತೆ. ಇಲ್ಲಿ ಟೈಮಿಂಗು ಮತ್ತೆ ಯಾವ ಸೆಂಟರ್ ಅಂತ ಇರುತ್ತೆ, ಆಯ್ತಾ? ಅದಾದ್ಮೇಲೆ ನೀವು ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ 1 hour ಬಿಫೋರ್ ಹೋಗ್ಬೇಕಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಫ್ರಿಸ್ಕಿಂಗ್ ಎಲ್ಲ ಇರುತ್ತೆ, ನಿಮ್ದು ಫೇಸ್ ಸ್ಕ್ಯಾನ್ ಎಲ್ಲ ಮಾಡ್ತಾರೆ. ಲಾಸ್ಟ್ ಟೈಮು ಕೆಲವೊಂದು ಸೆಂಟ್ರಲ್ ಎಲ್ಲ ನೋಡಿದ್ವಿ, ಲಾಸ್ಟ್ ಮಿನಿಟ್ಗೆ ಸರ್ವರ್ ಹೋಗ್ಬಿಟ್ಟಿತ್ತು. ಹಾಗಾಗಿ ಕೆಲವೊಬ್ರು ಲೇಟ್ ಆಯ್ತು ಫ್ರಿಸ್ಕಿಂಗ್ ಆಗೋದಕ್ಕೆ. ಅದಾದ್ಮೇಲೆ ಎಕ್ಸಾಮ್ ಬರಿತಾ ಇರ್ಬೇಕಾದ್ರೆ ಮಧ್ಯದಲ್ಲೆಲ್ಲ ಬಂದು ಡಿಸ್ಟರ್ಬ್ ಮಾಡಿ ಒಂದು ಫೇಸ್ ಸ್ಕ್ಯಾನ್ ಎಲ್ಲ ಮಾಡ್ತಾ ಇದ್ರು. ಹಾಗಾಗಿ ಈ ರೀತಿ ಸಮಸ್ಯೆ ಆಗ್ಬಾರ್ದಂದ್ರೆ ಆದಷ್ಟು ಬೇಗ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಿ, ಆಯ್ತಾ? ಇನ್ನು ಯಾವ್ದಾವ್ದೆಲ್ಲ ಎಕ್ಸಾಮ್ಸ್ ಇದೆ ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಸಾಕಷ್ಟು ಜನ ಕೇಳ್ತಿರ್ತೀರ ಇದು ಬರುತ್ತಾ ಅದು ಬರುತ್ತಾ ಅಂತ. ಸುಮಾರು ಕಮೆಂಟ್ ನೋಡಿದ್ದೀನಿ ಇತ್ತೀಚೆಗೆ ರೀಸೆಂಟ್ ಆಗಿ. ಎಲ್ಲದ್ರ ಬಗ್ಗೆ ಕ್ಲಾರಿಫೈ ಕೊಡ್ತೀನಿ ನೋಡಿ, ಆಯ್ತಾ? ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೇಲ್ಸ್ ಅಸಿಸ್ಟೆಂಟು ಮತ್ತೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಈ 2 ಪೋಸ್ಟ್ಗೆ ಎಕ್ಸಾಮ್ ಇರುತ್ತೆ. ಯಾವ್ದ್ರ ಜೊತೆಗೆ SDA ಜೊತೆಗೇನೆ, ಅಂದ್ರೆ ಒಂದೇ ಎಕ್ಸಾಮ್ ಅಲ್ಲೇ ಎಲ್ಲ ಕಂಡಕ್ಟ್ ಮಾಡ್ತಾ ಇದ್ದಾರೆ. 25th ರವಿವಾರನೇ ಇರುತ್ತೆ. ಮತ್ತು ಈ BD ಅಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಇದೆಲ್ಲ non-HK, ಆಯ್ತಾ? HK ಯಾವುದು ಎಕ್ಸಾಮ್ ಇಲ್ಲ. ಬಟ್ HK ಸ್ಟೂಡೆಂಟ್ಸ್ ನೀವೇನಾದ್ರೂ non-HK ಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಎಕ್ಸಾಮ್ ಇರುತ್ತೆ, ಆಯ್ತಾ? ಅದಾದ್ಮೇಲೆ BWSSB ಜೂನಿಯರ್ ಅಸಿಸ್ಟೆಂಟ್ ಅಂದ್ರೆ ಕಿರಿಯ ಸಹಾಯಕರು. ಈ ದ್ವಿತೀಯ ದರ್ಜೆ ಸಹಾಯಕರು ಕಿರಿಯ ಸಹಾಯಕರು ಆಲ್ಮೋಸ್ಟ್ ಸೇಮ್. ಅದ್ರ ಜೊತೆಗೆ ಜೂನಿಯರ್ ಅಸಿಸ್ಟೆಂಟ್ ಜೊತೆಗೆ ಮೀಟರ್ ರೀಡರ್ ಮಾಪನ ಓದುಗ ಅಂತ ಇತ್ತು ಗೊತ್ತಾ, ಆ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸರು ಕೂಡ ನಿಮ್ ಎಕ್ಸಾಮ್ ಇರುತ್ತೆ. ಅದ್ರ ಜೊತೆಗೆ ಸೆಕೆಂಡ್ ಡಿವಿಷನ್ ಸ್ಟ್ರೋಕ್ ಕೀಪರ್, ಆಯ್ತಾ? ಇದು ಕೂಡ ಎಕ್ಸಾಮ್ ಅವತ್ತೇ ಇರುತ್ತೆ. ಅದ್ರ ಜೊತೆಗೆ ಈ KKRTC ಕಂಡಕ್ಟರ್ ಇದೆ ಗೊತ್ತಾ, non-HK ಕಂಡಕ್ಟರ್, ಅದು ಕೂಡ 25th ಇರುತ್ತೆ ಜನವರಿ. ಅದಾದ್ಮೇಲೆ ಕರ್ನಾಟಕ ಸ್ಟೇಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದ್ರಲ್ಲಿ ಕೂಡ ಕಿರಿಯ ಸಹಾಯಕರಂತ ಇತ್ತು, ಅದು ಕೂಡ 25th ಇರುತ್ತೆ. ಅದ್ರ ಜೊತೆಗೆ NWKRTC ಯಲ್ಲಿ ಅಸಿಸ್ಟೆಂಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಂತ ಇದೆ ಗೊತ್ತಾ, ಅದು non-HK ರವಿವಾರನೇ ಇರುತ್ತೆ. ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಅಂಡ್ ಸೈನ್ಸ್ ಬೆಂಗಳೂರು, ಇದು ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗ್ರೂಪ್ C ಪೋಸ್ಟ್, ಅದು ಕೂಡ ಜನವರಿ 20ಕ್ಕೆ ಇರುತ್ತೆ, ಆಯ್ತಾ? ಸೊ ಇಷ್ಟೆಲ್ಲ ಎಕ್ಸಾಮ್ಸ್ಗಳು ನಾಳೆ ಜನವರಿ 25ಕ್ಕೆ ಸಂಡೇ ನಡೀತವೆ, ಆಯ್ತಾ? ಓಕೆ, ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿಯ ಕನ್ಫರ್ಮ್ಡ್ ಒಂದು ಅಪ್ಡೇಟ್ಸ್ಗಳನ್ನ ನಿಮ್ಗೆ ಕೊಡ್ತಾ ಹೋಗ್ತೀವಿ. ಮತ್ತು KE ಸಂಬಂಧಪಟ್ಟಂತೆ ಇವತ್ತು ಸಂಜೆ ಒಳಗಡೆ ಅಥವಾ ನಾಳೆ ನಿಮ್ಗೆ ಕಮ್ಯುನಿಕೇಶನ್ ಪೇಪರ್ಗೆ ಹೆಲ್ಪ್ ಆಗುವಂತೆ ಕನ್ನಡ ಮತ್ತೆ ಕಂಪ್ಯೂಟರ್, ಸಾಧ್ಯವಾದ್ರೆ ಇಂಗ್ಲಿಷ್ ಕೂಡ ನಿಮ್ಗೆ ಕೆಲವೊಂದಿಷ್ಟು ಕ್ವಶನ್ ಆನ್ಸರ್ಗಳನ್ನ ಡಿಸ್ಕಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ಸಾಧ್ಯವಾದ್ರೆ ಇವತ್ತು ಸಂಜೆವರೆಗೂ ಅಥವಾ ನಾಳೆ ಬೆಳಗ್ಗೆ ಆ ಒಂದು ವಿಡಿಯೋನ ಹಾಕ್ತೀವಿ. ಓಕೆ, ಸೊ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಅಂತ ಇಟ್ಕೊಳ್ಳಿ.